ಇನ್ನು ಇಶಾ ಫೌಂಡೇಶನ್ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಭಾಗಿಯಾಗಿದ್ರು. ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ ಈ ಒಂದು ಭಾಗಿಯಾಗಿರೋದು. ಆಹ್ವಾನ ಬಂದಿತ್ತು ಹೋಗಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡಿದ್ದಾರೆ. ಏಕನಾಥ್ ಶಿಂದೆ ಅಂತ ಅಂತಾರೆ. ಅಂದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಹಾರಾಷ್ಟ್ರದಂತೆ ಕರ್ನಾಟಕದ ಏಕನಾಥ್ ಶಿಂದೆ ಅನ್ನುವಂತ ಒಂದಷ್ಟು ಕೂಗು ಕೂಡ ಕೇಳಿಬಂದಿತ್ತು. ಹಾಗಾಗಿ ಅದ್ರ ಸಂಬಂಧ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಏಕನಾಥ್ ಶಿಂದೆ ಅಂತ ಅಂತಾರೆ ಡಿಕೆ ಶಿವಕುಮಾರ್ ಅವರಿಗೆ. ಹಾಗಾದ್ರೆ ಅವರ ಸಾಮರ್ಥ್ಯ ಅಷ್ಟೇನಾ? ಕಳೆದ ಬಾರಿ 17 ಏಕನಾಥ್ ಶಿಂದೆಗಳನ್ನ ಕದ್ಕೊಂಡು ಹೋಗಿದ್ರಲ್ಲ, ಈ ಬಾರಿ ಬಿಜೆಪಿಯವರಿಗೆ ಅದು ಸಾಧ್ಯವಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಪ್ರಧಾನಿ ಮೋದಿ ಹಾಗೂ ಖರ್ಗೆ ಫೋಟೋಗಳು ಅಕ್ಕಪಕ್ಕನೇ ಇರ್ತವೆ. ಹಾಗಂತ ಮೋದಿ ಅವರು ಕಾಂಗ್ರೆಸ್ ಸೇರ್ತಾರೆ ಅಂತ ಅನ್ನೋಕ್ಕಾಗುತ್ತಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಟಾಂಟ್ ಕೊಟ್ಟಿದ್ದಾರೆ. ನೋಡಿ ಇವ್ರೆ, ಅದು ಅನವಶ್ಯಕವಾದ ಚರ್ಚೆ. ಆಹ್ವಾನ ಬಂದಿತ್ತು ಹೋಗಿದ್ದಾರೆ, ಅದೇನು ದೊಡ್ಡ ವಿಷಯ. ಅಮಿತ್ ಶಾ ಈಗ ಖರ್ಗೆ ಅವ್ರದ್ದು ಮೋದಿ ಅವ್ರದ್ದು ಫೋಟೋ ಅಕ್ಕಪಕ್ಕ ಸುಮಾರು ವಾರಕ್ಕೆ 2 ಸರಿ ಸಿಗ್ತಾರೆ. ಹಂಗಂದ್ರೆ ಮೋದಿ ಅವ್ರು ಕಾಂಗ್ರೆಸ್ ಸೇರ್ತಾ ಇದ್ದಾರಾ? ಏನ್ ಲಾಜಿಕ್ ಅದು? ಸುಮ್ನೆ ನೋಡಿ, ಬಿಜೆಪಿ ಅವ್ರು ಹೇಳಿ ಇಲ್ಲಿಂದ ಏಕನಾಥ್ ಶಿಂದೆ ಬರ್ತಾರೆ ಅಂತೆ. ಅಂದ್ರೆ ಇವ್ರ ಸಾಮರ್ಥ್ಯ ಇಷ್ಟೇನಾ? ಅಂದ್ರೆ ಒಂದ್ ನಿಮಿಷ ಸರ್, ಅಂದ್ರೆ ಒಪ್ಕೋತಾರೆ, ಬಿಜೆಪಿನಲ್ಲಿ ನಾಯಕತ್ವ ಅಸಮರ್ಥ ಇದೆ, ಅಲ್ಲಿ ಯಾರಿಗೂ ಕೆಪಾಸಿಟಿ ಇಲ್ಲ. ನೋಡಿ ಇವ್ರೆ, ಅದು ಅನವಶ್ಯಕವಾದ ಚರ್ಚೆ. ಆಹ್ವಾನ ಬಂದಿತ್ತು ಹೋಗಿದ್ದಾರೆ, ಅದೇನು ದೊಡ್ಡ ವಿಷಯ. ಅಮಿತ್ ಶಾ ಈಗ ಖರ್ಗೆ ಅವ್ರದ್ದು ಮೋದಿ ಅವ್ರದ್ದು ಫೋಟೋ ಅಕ್ಕಪಕ್ಕ ಸುಮಾರು ವಾರಕ್ಕೆ 2 ಸರಿ ಸಿಗ್ತಾರೆ. ಹಂಗಂದ್ರೆ ಮೋದಿ ಅವ್ರು ಕಾಂಗ್ರೆಸ್ ಸೇರ್ತಾ ಇದ್ದಾರಾ? ಏನ್ ಲಾಜಿಕ್ ಅದು? ಸುಮ್ನೆ ನೋಡಿ, ಬಿಜೆಪಿ ಅವ್ರು ಹೇಳಿ ಇಲ್ಲಿಂದ ಏಕನಾಥ್ ಶಿಂದೆ ಬರ್ತಾರೆ ಅಂತೆ. ಅಂದ್ರೆ ಇವ್ರ ಸಾಮರ್ಥ್ಯ ಇಷ್ಟೇನಾ? ಅಂದ್ರೆ ಒಂದ್ ನಿಮಿಷ ಸರ್, ಅಂದ್ರೆ ಒಪ್ಕೋತಾರೆ, ಬಿಜೆಪಿನಲ್ಲಿ ನಾಯಕತ್ವ ಅಸಮರ್ಥ